ಈ ದಿವಸ ಕರ್ನಾಟಕ ರಾಜ್ಯದ ಸಾಮಾನ್ಯ ಜ್ಞಾನ ಕುರಿತ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಕರ್ನಾಟಕ ರಾಜ್ಯದ ಉಗಮ ಮತ್ತು ಏಕೀಕರಣ ಕುರಿತ ಪ್ರಮುಖ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಕರ್ನಾಟಕ ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಉತ್ತರ 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಆಧಾರದ ಮೇಲೆ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಅಂದು ಮೈಸೂರು ರಾಜ್ಯ ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯ ರಚನೆಯಾಯಿತು. ಎರಡನೇ ಪ್ರಶ್ನೆ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ಮರುನಾಮಕರಣ ಮಾಡಲಾಯಿತು? ಉತ್ತರ 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಅಂದಿನ ಮುಖ್ಯಮಂತ್ರಿಗಳು ಡಿ. ದೇವರಾಜ ಅರಸು. ಮೂರನೇ ಪ್ರಶ್ನೆ, ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಮುಖ ನಾಯಕರು ಯಾರು? ಉತ್ತರ ಆಲೂರು ವೆಂಕಟರಾಯರು. ಇವರನ್ನು ಕರ್ನಾಟಕದ ಕುಲ ಪುರೋಹಿತ ಅಂತೇಳಿ ಕರೆಯಲಾಗುತ್ತದೆ. ಕೆ. ವೆಂಕಟಪ್ಪ, ಎಸ್. ನಿಜಲಿಂಗಪ್ಪ ಮತ್ತು ಅಂದಾನಪ್ಪ ದೊಡ್ಡಮೇಟಿ ಕೆಲವು ಪ್ರಮುಖ ನಾಯಕರು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ? ಉತ್ತರ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಕನ್ನಡವು ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಅಧಿಕೃತ ರಾಜ್ಯ ಪ್ರಾಣಿ, ಹಕ್ಕಿ ಮತ್ತು ಹೂವು ಯಾವುವು? ಉತ್ತರ ರಾಜ್ಯ ಪ್ರಾಣಿ ಆನೆ, ರಾಜ್ಯ ಹಕ್ಕಿ ನೀಲಕಂಠ, ರಾಜ್ಯ ಹೂವು ಕಮಲ, ರಾಜ್ಯ ಮರ ಶ್ರೀಗಂಧದ ಮರ ಅಂಥೇಳಿ ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕವು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಎಷ್ಟು ಪ್ರತಿಶತ ಭಾಗವನ್ನು ಹೊಂದಿದೆ? ಉತ್ತರ ಭಾರತದ ಒಟ್ಟು ವಿಸ್ತೀರ್ಣದ 5.83%. ಒಟ್ಟು ಕರ್ನಾಟಕದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ಗಳು. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿರುವ ರಾಜ್ಯಗಳು ಎಷ್ಟು? ಉತ್ತರ 6 ರಾಜ್ಯಗಳು ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿವೆ. ಅವು ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತು ಕೇರಳ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಅತಿ ಉದ್ದದ ಸಮುದ್ರ ತೀರ ಹೊಂದಿರುವ ಜಿಲ್ಲೆ ಯಾವುದು? ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕದ ನದಿಗಳು ಮತ್ತು ಜಲಪಾತಗಳ ಕುರಿತ ಪ್ರಶ್ನೆಗಳು. ಪ್ರಶ್ನೆ 1, ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ಕರ್ನಾಟಕದ ನದಿ ಯಾವುದು? ಉತ್ತರ ಕಾವೇರಿ ನದಿ. ನೆಕ್ಸ್ಟ್ ಪ್ರಶ್ನೆ, ಕೃಷ್ಣಾ ನದಿಗೆ ನಿರ್ಮಿಸಲಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಎಲ್ಲಿದೆ? ಆಲಮಟ್ಟಿಯಲ್ಲಿದೆ. ಇದು ವಿಜಯಪುರ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತಿ ಎತ್ತರದ ನೇರ ಜಲಪಾತ ಯಾವುದು? ಉತ್ತರ ಜೋಗ ಜಲಪಾತ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ನದಿಯಿಂದ ನಿರ್ಮಾಣವಾಗಿದೆ. ಕರ್ನಾಟಕದ ಪರ್ವತಗಳು ಮತ್ತು ಶಿಖರಗಳ ಕುರಿತ ಪ್ರಶ್ನೆಗಳು. ಪ್ರಶ್ನೆ 1, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಉತ್ತರ ಮುಳ್ಳಯ್ಯನಗಿರಿ. ಇದು 1930 ಮೀಟರ್ ಎತ್ತರವಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 2, ಬಾಬಾ ಬುಡನ್ಗಿರಿ ಬೆಟ್ಟಗಳು ಯಾವ ಬೆಳೆಗೆ ಪ್ರಸಿದ್ಧವಾಗಿವೆ? ಕಾಫಿ ಬೆಳೆಗೆ ಪ್ರಸಿದ್ಧವಾಗಿವೆ. ಪ್ರಶ್ನೆ 3, ಕೊಡಗಿನ ಪುಷ್ಪಗಿರಿ ಶಿಖರವು ಯಾವ ವನ್ಯಜೀವಿ ಧಾಮದ ಭಾಗವಾಗಿದೆ? ಉತ್ತರ ಪುಷ್ಪಗಿರಿ ವನ್ಯಜೀವಿ ಧಾಮ. ಕರ್ನಾಟಕದ ಮಣ್ಣು ಮತ್ತು ಅರಣ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ 1, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಯಾವುದು? ಉತ್ತರ ಕೆಂಪು ಮಣ್ಣು. ಪ್ರಶ್ನೆ 2, ಕಪ್ಪು ಮಣ್ಣು ಯಾವ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ? ಉತ್ತರ ಹತ್ತಿ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ. ಪ್ರಶ್ನೆ 3, ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಯಾವುದು? ಉತ್ತರ ಉತ್ತರ ಕನ್ನಡ ಜಿಲ್ಲೆ. ಪ್ರಶ್ನೆ 4, ಕನಿಷ್ಠ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು? ಉತ್ತರ ವಿಜಯಪುರ ಜಿಲ್ಲೆ ಕನಿಷ್ಠ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಕರ್ನಾಟಕದ ಪ್ರಮುಖ ವನ್ಯಜೀವಿ ಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಕುರಿತ ಪ್ರಶ್ನೆ.
ಪ್ರಶ್ನೆ 1. ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಉತ್ತರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಪ್ರಶ್ನೆ 2. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಉತ್ತರ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಪ್ರಶ್ನೆ 3. ಏಷ್ಯಾದಲ್ಲಿ ಅತಿ ಹೆಚ್ಚು ಆನೆಯನ್ನು ಹೊಂದಿರುವ ರಾಜ್ಯ ಯಾವುದು? ಉತ್ತರ ಕರ್ನಾಟಕ ರಾಜ್ಯ. ಪ್ರಶ್ನೆ: ಕರ್ನಾಟಕದ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳು ಯಾವುವು? ಉತ್ತರ ಕರ್ನಾಟಕ ರಾಜ್ಯದಲ್ಲಿ 4 ತಾಣಗಳನ್ನು ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಲಾಗಿದೆ. ಅವು ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು ಹಾಗೂ ಹೊಯ್ಸಳ ದೇವಾಲಯಗಳು. ಹೊಯ್ಸಳ ದೇವಾಲಯಗಳಾದ ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರ ದೇವಾಲಯಗಳನ್ನು ಇತ್ತೀಚೆಗೆ ಸೇರ್ಪಡಿಸಲಾಗಿದೆ. ಕರ್ನಾಟಕದ ಕೃಷಿ ಮತ್ತು ಕೈಗಾರಿಕೆ ಕುರಿತ ಪ್ರಶ್ನೆಗಳು. ಪ್ರಶ್ನೆ 1. ಕರ್ನಾಟಕವು ಯಾವ ಕೃಷಿ ಉತ್ಪನ್ನದ ಉತ್ಪಾದನೆಯಲ್ಲಿ ಭಾರತದಲ್ಲೇ ಪ್ರಥಮ ಸ್ಥಾನದಲ್ಲಿದೆ? ಉತ್ತರ ಕಾಫಿ ಉತ್ಪಾದನೆಯಲ್ಲಿ. ಭಾರತದ ಒಟ್ಟು ಉತ್ಪಾದನೆಯ ಸುಮಾರು 70% ಕಾಫಿಯನ್ನು ಉತ್ಪಾದಿಸಲಾಗುತ್ತದೆ. ಇದರೊಂದಿಗೆ ರೇಷ್ಮೆ ಮತ್ತು ಅಡಿಕೆ ಉತ್ಪಾದನೆಯಲ್ಲೂ ಕರ್ನಾಟಕ ಮುಂಚೂಣಿಯಲ್ಲಿದೆ. ಪ್ರಶ್ನೆ 2. ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಉತ್ತರ ರಾಮನಗರ. ಪ್ರಶ್ನೆ 3. ರಾಜ್ಯದ GDPಗೆ ಸೇವಾ ವಲಯದ ಕೊಡುಗೆ ಎಷ್ಟು? ಉತ್ತರ ಸುಮಾರು 66%. ಇದರಲ್ಲಿ IT ಮತ್ತು ಸಾಫ್ಟ್ವೇರ್ ರಫ್ತು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಶ್ನೆ 4. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಮಸಾಲೆ ಪದಾರ್ಥಗಳಿಗೆ ಕರ್ನಾಟಕದ ಯಾವ ಜಿಲ್ಲೆ ಪ್ರಸಿದ್ಧವಾಗಿದೆ? ಉತ್ತರ ಉತ್ತರ ಕನ್ನಡ ಜಿಲ್ಲೆ. ಪ್ರಮುಖ ಸಂಸ್ಥೆಗಳು ಮತ್ತು ಯೋಜನೆ ಕುರಿತ ಪ್ರಶ್ನೆಗಳು. ಪ್ರಶ್ನೆ 1. ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪಿಸಲು ಇರುವ ಏಕ ಗವಾಕ್ಷಿ ಸಂಸ್ಥೆ ಯಾವುದು? ಉತ್ತರ ಕರ್ನಾಟಕ ಉದ್ಯೋಗ ಮಿತ್ರ ಸಂಸ್ಥೆ. ಪ್ರಶ್ನೆ 2. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಎಲ್ಲಿದೆ? ಉತ್ತರ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ. ಪ್ರಶ್ನೆ 3. ಕರ್ನಾಟಕದ ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ? ಉತ್ತರ ಬೆಂಗಳೂರು. ಕರ್ನಾಟಕದ ರಾಜ್ಯ ಶಾಸಕಾಂಗದ ಕುರಿತ ಪ್ರಶ್ನೆ. ಪ್ರಶ್ನೆ 1. ಕರ್ನಾಟಕದ ಶಾಸಕಾಂಗವು ಎಂತಹ ವ್ಯವಸ್ಥೆಯನ್ನು ಹೊಂದಿದೆ? ಉತ್ತರ ದ್ವಿಸದನ ವ್ಯವಸ್ಥೆಯನ್ನು ಹೊಂದಿದೆ. ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡನ್ನೂ ಕರ್ನಾಟಕ ಶಾಸಕಾಂಗ ಹೊಂದಿದೆ. ಪ್ರಶ್ನೆ 2. ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಬಲ ಎಷ್ಟು? ಉತ್ತರ 224 ಚುನಾಯಿತ ಸದಸ್ಯರನ್ನು ಹೊಂದಿರುತ್ತದೆ. ಪ್ರಶ್ನೆ 3. ಕರ್ನಾಟಕದ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಉತ್ತರ 75 ಸದಸ್ಯರು. ಪ್ರಶ್ನೆ 4. ಕರ್ನಾಟಕದಿಂದ ಲೋಕಸಭೆ ಮತ್ತು ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಉತ್ತರ ಲೋಕಸಭೆಗೆ 28 ಮತ್ತು ರಾಜ್ಯಸಭೆಗೆ 12 ಜನ ಸದಸ್ಯರು ಆಯ್ಕೆಯಾಗುತ್ತಾರೆ. ಕರ್ನಾಟಕದ ಕಾರ್ಯಾಂಗ ಮತ್ತು ಪ್ರಮುಖ ಹುದ್ದೆಗಳ ಕುರಿತ ಪ್ರಶ್ನೆ. ಪ್ರಶ್ನೆ 1. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಉತ್ತರ ಅಡ್ವೊಕೇಟ್ ಜನರಲ್. ಪ್ರಶ್ನೆ 2. ಕರ್ನಾಟಕದ ಆಡಳಿತದ ಮುಖ್ಯಸ್ಥರು ಯಾರು? ಉತ್ತರ ಮುಖ್ಯ ಕಾರ್ಯದರ್ಶಿ. ಇವರು ರಾಜ್ಯದ ಅತ್ಯುನ್ನತ IAS ಅಧಿಕಾರಿಯಾಗಿರುತ್ತಾರೆ. ಸ್ಥಳೀಯ ಆಡಳಿತ ಮತ್ತು ಪಂಚಾಯತ್ ರಾಜ್ ಕುರಿತ ಪ್ರಶ್ನೆಗಳು. ಪ್ರಶ್ನೆ 1. ಕರ್ನಾಟಕದಲ್ಲಿ ಎಷ್ಟು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ? ಉತ್ತರ 3 ಹಂತದ ವ್ಯವಸ್ಥೆ ಜಾರಿಯಲ್ಲಿದೆ. ಅವು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಪ್ರಶ್ನೆ 2. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಅಧಿನಿಯಮ ಜಾರಿಗೆ ಬಂದ ವರ್ಷ ಯಾವುದು? ಉತ್ತರ 1993. ಕಂದಾಯ ವಿಭಾಗದ ಕುರಿತ ಪ್ರಶ್ನೆ. ಪ್ರಶ್ನೆ 1. ಕರ್ನಾಟಕದ ಆಡಳಿತ ಸುಲಭಕ್ಕಾಗಿ ರಾಜ್ಯವನ್ನು 4 ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವುವು? ಉತ್ತರ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ. ನ್ಯಾಯಾಂಗ ಕುರಿತ ಪ್ರಶ್ನೆ. ಪ್ರಶ್ನೆ 1. ಕರ್ನಾಟಕ ಹೈಕೋರ್ಟ್ನ ಪ್ರಧಾನ ಪೀಠ ಎಲ್ಲಿದೆ? ಉತ್ತರ ಬೆಂಗಳೂರು. ಪ್ರಶ್ನೆ 2. ಹೈಕೋರ್ಟ್ನ ಸಂಚಾರಿ ಪೀಠಗಳು ಎಲ್ಲಿವೆ? ಉತ್ತರ ಧಾರವಾಡ ಮತ್ತು ಕಲಬುರಗಿ. ಪ್ರಶ್ನೆ 3.
ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾದದ್ದು ಯಾವಾಗ? ಉತ್ತರ 1884ರಲ್ಲಿ ಸ್ಥಾಪನೆಯಾಯಿತು. ಆಗ ಇದನ್ನು ಮೈಸೂರು ಹೈಕೋರ್ಟ್ ಎಂದು ಕರೆಯಲಾಗುತ್ತಿತ್ತು. ಕರ್ನಾಟಕ ವಿಧಾನಸೌಧ ಕರ್ನಾಟಕ ಶಾಸಕಾಂಗದ ಕೇಂದ್ರವಾಗಿದ್ದು, ಇದನ್ನು ಕೆಂಗಲ್ ಹನುಮಂತಯ್ಯ ಅವರ ಕಾಲದಲ್ಲಿ ನಿರ್ಮಿಸಲಾಯಿತು. ಇದನ್ನು ಕಲ್ಲಿನಲ್ಲಿ ಕೆತ್ತಿದ ಕವನ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ: ಕರ್ನಾಟಕದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ? ಉತ್ತರ: ಐಹೊಳೆಯನ್ನು ಕರೆಯಲಾಗುತ್ತದೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದ್ದು, ಇಲ್ಲಿ ಸುಮಾರು 125ಕ್ಕೂ ಹೆಚ್ಚು ದೇವಾಲಯಗಳಿವೆ. ಚಿತ್ರಕಲೆ ಮತ್ತು ಜಾನಪದ ಕಲೆ ಕುರಿತ ಪ್ರಶ್ನೆ. ಪ್ರಶ್ನೆ 1: ಕರ್ನಾಟಕದ ಸಾಂಪ್ರದಾಯಿಕ ಚಿತ್ರಕಲೆ ಯಾವುದು? ಉತ್ತರ: ಮೈಸೂರು ಚಿತ್ರಕಲೆ. ಪ್ರಶ್ನೆ 2: ಹಾವೇರಿ ಜಿಲ್ಲೆಯ ಕಾರದಗಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಉತ್ತರ: ಶಿಲ್ಪಕಲೆ ಮತ್ತು ಮರದ ಕೆತ್ತನೆಗೆ ಪ್ರಸಿದ್ಧವಾಗಿದೆ. ಪ್ರಶ್ನೆ 3: ಕರಾವಳಿ ಕರ್ನಾಟಕದ ಜನಪ್ರಿಯ ಕಲಾ ಪ್ರಕಾರ ಯಾವುದು? ಉತ್ತರ: ಯಕ್ಷಗಾನ. ಪ್ರಶ್ನೆ 3: ಕರ್ನಾಟಕದ ಜನಪದ ಶೈಲಿಯ ನಾಟಕ ಯಾವುದು? ಉತ್ತರ: ದೊಡ್ಡಾಟ ಅಥವಾ ಇದನ್ನು ಬಯಲಾಟ ಅಂತೇಳಿ ಕೂಡ ಕರೆಯಲಾಗುತ್ತದೆ. ಪ್ರಶ್ನೆ 4: ಕರ್ನಾಟಕದ ಪ್ರಸಿದ್ಧ ಜಾನಪದ ನೃತ್ಯ ಯಾವುದು? ಉತ್ತರ: ಡೊಳ್ಳು ಕುಣಿತ, ವೀರಗಾಸೆ ಮತ್ತು ಕಂಸಾಳೆ.